ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಮಸ್ಯೆ ಏನು, ಅಲ್ಲಿ ಯಾವ್ಯಾವ ರೀತಿಯಾದಂಥ ತೊಂದರೆ ಆಗ್ತಾ ಇದೆ, ಯಾವ್ಯಾವ ರೀತಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ಸ್ವತಃ ರೈತರನ್ನ ನನ್ನ ಕೊಲೀಗ್ ರಾಮ್ ಬಡಿಗೇರ್ ಮಾತನಾಡಿಸಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡಿಗೇರ್. ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಚಿಕ್ಕೋಡಿಯಲ್ಲಿದೆ ಅಥವಾ ಹುಕ್ಕೇರಿ ಭಾಗದಲ್ಲಿದೆ. ಹುಕ್ಕೇರಿಯಲ್ಲಿ ಯಾಕಿದೆ? ಇಲ್ಲಿ ರೈತರು ನಿರಂತರವಾಗಿ 24 ದಿನಗಳಿಂದಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ? ನೀರಿಗೋಸ್ಕರ. ನಮಗೆ ನೀರು ಬೇಕು ಅನ್ನೋ ನಿಟ್ಟಿನಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ನಿಮಗೆ ಗೊತ್ತೇ ಇದೆ, ಕೊಟಬಾಗಿ ಏತ ನೀರಾವರಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 24 ದಿನಗಳಿಂದಲೂ ಕೂಡ ನಿರಂತರವಾಗಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಈಗ ಕಳೆದ 3 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಭಾಗದ ಜನ. ಏತ ನೀರಾವರಿ ಯೋಜನೆ, ಕೊಟಬಾಗಿ ಏತ ನೀರಾವರಿ ಯೋಜನೆ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇದೆ. ಈ ಯೋಜನೆ ತಂದಿರುವ ಉದ್ದೇಶನೇ 21 ಹಳ್ಳಿಗಳಿಗೆ ನೀರು ಹೋಗಲಿ, ಕುಡಿಯೋದಕ್ಕೆ, ರೈತರಿಗೆ, ಕೃಷಿ ಜಮೀನಿಗೆ ಅಂತ ಹೇಳಿ. ಬಟ್ ಇಲ್ಲಿ ನೋಡಿದರೆ ಬಹಳಷ್ಟು ಹಳ್ಳಿಗಳಿಗೆ ಸರಿಯಾಗಿ ಸಮರ್ಪಕವಾಗಿ ನೀರು ಹೋಗ್ತಾ ಇಲ್ಲ. ಹಾಗಾಗಿನೇ ಯಾಕೆ ನೀರು ಬರ್ತಾ ಇಲ್ಲ, ಜೊತೆಗೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈ ಭಾಗದ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅಸಲಿಗೆ ಈ ಪ್ರತಿಭಟನೆಗೆ ಏನು ಕಾರಣ? ಜೊತೆಗೆ ಇಲ್ಲಿನ ರೈತರು 24 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡೋದಕ್ಕೆ ಏನು ಕಾರಣ? ಅಷ್ಟೊಂದು ಗಂಭೀರವಾಗಿದೆಯಾ ಪರಿಸ್ಥಿತಿ? ಹಾಗಾದರೆ ಎಷ್ಟು ಹಳ್ಳಿಗಳಿಗೆ ನೀರು ಹೋಗ್ತಾ ಇಲ್ಲ? ಜೊತೆಗೆ ಏನೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಇಲ್ಲಿನ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ? ಸೊ ಅವರನ್ನೇ ಕೇಳ್ತಾ ಹೋಗೋಣ. ಅವರ ಆರೋಪ ಏನು, ಅವರ ಆಗ್ರಹ ಏನು, ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡಿಸ್ತಾ ಹೋಗೋಣ. ನನ್ನ ಜೊತೆಗೆ ಈಗ ಹೋರಾಟ ಮಾಡ್ತಾ ಇರುವಂಥ ರೈತ ಬಾಂಧವರೇ ಇದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಎಸ್ ಸರ್, ನಮಸ್ಕಾರ. ಏನು ನಿಮ್ಮ ಹೆಸರು? ರಾಚಪ್ಪ ಶಿವಪ್ಪ ರೀ. ಓಕೆ, ಎಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ ಸರ್? ನಾವು ಇವತ್ತಿಗೆ 24 ದಿನ ಕಳೆದ್ರಿ ಹೋರಾಟ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಅಹೋರಾತ್ರಿ ಇಲ್ಲೇ ಇದೇವ್ರಿ ಇಲ್ಲಿ. ಓಕೆ, ಏನು ಕಾರಣ ಏನಂತಂದ್ರೆ ಇದೇನು 21 ಹಳ್ಳಿ ಕೊಟಬಾಗಿ ಏತ ನೀರಾವರಿ ಯೋಜನೆ ಐತಿಲ್ರಲ್ಲ, ಸಮರ್ಪಕವಾಗಿ ನೀರು ಹರಿತಾ ಇಲ್ಲ. ಪೂರ್ಣ ಪ್ರಮಾಣದ ಎಲ್ಲ ಹಾಳಾಗಿಬಿಟ್ಟದ ಕಾಲುವೆ ಎಲ್ಲ. ಮತ್ತು ಮೊದಲ ಕಾಲುವೆ ಪ್ರಾರಂಭದಾಗ 10 ವರ್ಷ ಹೆಚ್ಚು ಕಡಿಮೆ ಕೊನೆಯ ಒಂದು 4-5 ಹಳ್ಳಿಗೆ ನೀರು ಬರ್ತಾ ಇತ್ತು ರೀ. 10 ವರ್ಷದಿಂದ ಸಂಪೂರ್ಣ ಬಂದ್ ಆಗಿಬಿಟ್ಟದ ನೀರು ಬರೋದ್ರಿ. ಯಾಕೆ? ಅದೇ ಹೇಳಿದ್ದೀನಲ್ಲ ನಿಮ್ಗೆ, ಇಲ್ಲಿರುವಂಥ ಪಂಪ್ಸೆಟ್ಗಳು ಕಡಿಮೆ ಪ್ರಮಾಣದಲ್ಲಿ ಇದಾವ್ರಿ. ಆಮೇಲೆ ಕಾಲುವೆದ ಏನು ಹೂಳು ಎತ್ತಬೇಕಾದ ಹೂಳು ಎತ್ತೋದಿಲ್ಲ. ಪ್ರತಿ ವರ್ಷ ಇದೇನು ಸಂಪೂರ್ಣವಾಗಿ ಕಾರ್ಯಗಳನ್ನ ಏನು ಆಗಬೇಕಾಗಿತ್ತಲ್ಲ, ಅದು ಯಾವುದೂ ನಡೆದಿಲ್ಲ ರೀ ಇಲ್ಲಿ, ಯಾವುದ ಕಾಮಗಾರಿ ರೂಪದಲ್ಲಿ. ಆಮೇಲೆ ದಾಖಲೆ ಪತ್ರದಲ್ಲಿ ಎಷ್ಟು ನಡೆದಾವೋ ಏನೋ ಅದು ವಿಚಾರ ಮಾಡ್ಬೇಕಾಗಿತ್ತು. ಈಗ 24ನೇ ದಿನ ಇವತ್ತು ನೀವು ಹೋರಾಟ ಮಾಡ್ತಾ ಇದ್ದೀರಿ. ಇದುವರೆಗೂ ಯಾವೊಬ್ಬ ಅಧಿಕಾರಿಯೂ ಬಂದಿಲ್ವಾ? ಈಗ ಏನಾಗಿದೆ ಸರ್, ನಾವು ಇಲ್ಲಿ ಹೋರಾಟ ಪ್ರಾರಂಭ ಮಾಡಿದಾಗ ಮುಂಚಿತ ಎಲ್ಲರಿಗೂ ಮನವಿ ಕೊಟ್ಟಿದ್ರು ನಾವು ಇದಕ್ಕೆ ಸಂಬಂಧಪಟ್ಟಂಗ. ಮತ್ತು DC ಅವರಿಗೆ, RC ಅವರಿಗೆ, AC ಅವ್ರಿಗೆ, ತಹಶೀಲ್ದಾರ್ ಎಲ್ಲರಿಗೂ ಮನವಿ ಕೊಟ್ಟಿದ್ರು ನಾವು ನೀರಾವರಿ ಇಲಾಖೆ. ಆಮೇಲೆ ಮತ್ತೊಮ್ಮೆ ಭೇಟಿಯಾಗಿ ಬಂದಿದ್ದು ರೀ. ಆದರೆ ಸರ್, ಇಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡಿದ 10ನೇ ದಿನಕ್ಕೆ ಒಬ್ಬರು ಇಲ್ಲಿ ಸಂಬಂಧಪಟ್ಟಂಗೆ ಒಬ್ಬರ ತಹಶೀಲ್ದಾರ್ ಅವ್ರು ಬರ್ತಾರೆ, ಹುಕ್ಕೇರಿ ಅವ್ರಿ. ಅವ್ರು ನಮ್ಗೆ ಯಾವುದೂ ಮಾಹಿತಿ ಇಲ್ಲ ಅಂತ ಅವ್ರು ಹೇಳ್ತಾರೆ ಅವ್ರಿ. ಆದರೆ ನಾವು ಇಲ್ಲಿ ಹೇಳ್ತೇವ್ರಿ, ಮೊದಲಿನ ದಿನದಿಂದ ನಮ್ಮ ಇವತ್ತಿನ ತನಕ ಪೊಲೀಸ್ ಸಿಬ್ಬಂದಿಯವರು ನಮ್ಮ ಜೊತೆನೇ ಇದಾರೆ ರೀ. ಮತ್ತು ಪ್ರತಿಯೊಂದು ಮಾಹಿತಿಗಳು ಅವ್ರಿಗೂ ಇದಾವೆ. ಪೊಲೀಸ್ ಸಿಬ್ಬಂದಿ ವರ್ಗ ಬಿಟ್ಟರೆ ಬೇರೆ ವರ್ಗದವ್ರು ಯಾರು 10ನೇ ದಿನ ತನಕ ಇಲ್ಲ ಸರ್ ಇಲ್ಲಿ. 10 ದಿನಕ್ಕೆ ಅವರು ಬಂದು ಹೋಗಿಬಿಟ್ರೆ ಅವ್ರ. ಅದಾದ ನಂತರ 18ನೇ ದಿನಕ್ಕೆ 2 ಜನ AC ಅವರು, 2 ಜನ ತಹಶೀಲ್ದಾರ್, ಬೆಳಗಾವಿ AC ಅವರು, ಚಿಕ್ಕೋಡಿ AC ಅವರು, ಆಮೇಲೆ ಚಿಕ್ಕೋಡಿ ತಹಶೀಲ್ದಾರ್ ಅವರು, ಹುಕ್ಕೇರಿ ತಹಶೀಲ್ದಾರ್ ಅವರು ಇಲ್ಲಿ ಬಂದ್ರಿ. ಅವ್ರು ಏನು ಪೂರ್ಣ ಪ್ರಮಾಣದ ಮಾಹಿತಿ ಅಂತೂ ಇಲ್ಲ ಆಗಿತ್ತು ಇಲ್ಲಿ ಅದ ಕಾಲುವೆದವ್ರ. ಅವ್ರು ಇಲ್ಲಿ ಬಂದ್ರಿ ನಮ್ಮ ರೈತರಿಗೆ ಮತ್ತು ಭಾಳಷ್ಟು ಒಂದು ಅವಮಾನಗೊಳಿಸುವಂಥ ಕೆಲಸ ಮಾಡಿ ಹೋಗಿದ್ದಾರೆ ಇಲ್ಲಿ. ಅವ್ರು ಏನು ಮಾಡಿದ್ದಾರೆ ಏನಂತಂದ್ರೆ ಸರ್, ಇಲ್ಲಿ ಬಂದು ಮೊದಲಿಗೆ ರೀ ಅನ್ನೋದಕ್ಕಿಂತ ಮೂಲಗಳು ಏನಿದಾವ್ರಲ್ಲ ಅವರು ರೈತರ, ನೀವು ರೈತರ ಅನ್ನೋದು ಕಾನೂನು ವಿರೋಧವಾದ ಹೇಳಿಕೆ ಮೊದಲು ನಮಗೆ ಕೊಟ್ಟದ್ರಿ. ಅದಾದ ನಂತರ ಇಂಥ ಪ್ರೊಟೆಸ್ಟ್ಗಳು ನಾವು ದಿನ 2 ನೋಡ್ತೇವೆ. ಆಮೇಲೆ ನೀವು ರೈತರಲ್ಲೇ ಭಿನ್ನಾಭಿಪ್ರಾಯ ಮೂಡಿ ಶಾಂತಿಯುತ ಹೋರಾಟ ಐತ್ರಿ ಸರ್ ಇದು ನಮ್ಮದು. ಈ ಶಾಂತಿಯುತ ಹೋರಾಟದೊಳಗೆ ಭಿನ್ನಾಭಿಪ್ರಾಯ ಮೂಡುವಂಗೆ ನೀವು ಲೀಡರ್ಶಿಪ್ ಮಾಡತ್ತೀರಿ, ನೀವು ಮಾತಾಡಬೇಡ್ರಿ. ನಾವೊಂದು ನೀವು ಮಾತಾಡೋದು ಬೇಡ ಅಂದ್ರೆ ನಾವು ಎದ್ದು ಹೊರಗೆ ಹೋಗ್ತೇವೆ. ಎದ್ದು ಹೊರಗೆ ನಮ್ಮಷ್ಟು ನಾವು ಹೋಗುವಾಗ ನೀ ನಡಿ, ಮೊದಲು ನಡಿ, ಜಾಗ ಖಾಲಿ ಮಾಡಿ ಅನ್ನೋ ಒಂದು ಅವಮಾನಿಗೆ ಒಂದು ಇಡೀ ರೈತ ಕುಟುಂಬಕ್ಕೆ, ಇಡೀ ರೈತಕ್ಕೆ, ನಮ್ಮ ದೇಶದ ರೈತರಿಗೆ ಎಲ್ಲರಿಗೂ ಅವಮಾನ ಮಾಡುವಂಥ ಕೆಲಸ ಅವು ಅಧಿಕಾರಿಗಳು ಮಾಡಿದ್ದಾರೆ ಇಲ್ರಿ. ಓಕೆ, ನೀವು ಒಂದಿಷ್ಟು ಬೇಡಿಕೆಗಳಿಗೆ ಆಗ್ರಹಿಸಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಕೇವಲ ಹೌದು, ಈಗ ನೀರು ಬರ್ತಾ ಇಲ್ಲ, ನೀರು ಬಿಡ್ತಾ ಇಲ್ಲ. 21 ಹಳ್ಳಿಗಳಲ್ಲಿ ಕೆಲವೊಂದಿಷ್ಟು ಹಳ್ಳಿಗಳಿಗೆ ನೀರು ಹೋಗ್ತಾ ಇಲ್ಲ. ಇದರ ಜೊತೆಗೆ ನಾವು ಅದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಇದರ ಜೊತೆಗೆ ಯಾವೆಲ್ಲ ಬೇಡಿಕೆಗಳನ್ನು ಹೊತ್ತು ನೀವು ಹೋರಾಟ ಮಾಡ್ತಾ ಇದ್ದೀರಿ? ಸರ್, ಈಗ ಮೊದಲಿಗೆ ಫಸ್ಟ್ ಲಿಫ್ಟಲ್ಲಿ 5 ಮೋಟ್ರ್ ಇರಬೇಕು. ಮೇಗಿನ ಒಂದು ಎಕ್ಸ್ಟ್ರಾ 3 ರನ್ನಿಂಗು, 4 ರನ್ನಿಂಗು. ಮ್ಯಾಗಿನ ಲಿಫ್ಟಲ್ಲಿ 3 ರನ್ನಿಂಗು, 1 ಎಕ್ಸ್ಟ್ರಾ, ಟೋಟಲ್ 9 ಮೋಟ್ರ್ ಇರಬೇಕು. ಆ ಮೋಟ್ರು ಇಲ್ಲ, ಇಲ್ಲಿ ಇರೋದು ಮ್ಯಾಲೆ 2, ತಳಗೆ 3.
ಒಂದೇದ್ದು ಅವು ಎಲ್ಲಿ ಹೋಗಿದಾವೆ ಕೇಳಿದ್ರೆ ರಿಪೇರಿಗೆ ಹೋಗಿದಾವೆ ಅಂತ ಹೇಳ್ತಾರೆ. ಎಷ್ಟು ಅಂದ್ರೆ 1 ವರ್ಷ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಮಾಡಿಲ್ಲ ಅಂತೇಳಿ ಸರ್, ಜನರ ಬರೋದು ಜೂನ್ ಟೈಮ್ದಲ್ಲಿ, ಮಳೆಗಾಲ ಟೈಮ್ದಲ್ಲಿ ನೀರು ಬಂದಾಗ ಜನರು ಹುಡುಕಾಡ್ಕೊತ ಬರ್ತಾರೆ ನೀರು ಬಿಡ್ರಿ ಅಂತೇಳಿ. ಆ ಟೈಮ್ದಾಗ ಬಂದಾಗ ಇವ್ರು ಏನು ಹೇಳ್ತಾರೆ ಅಂದ್ರೆ ಮೋಟ್ರ್ ಸುಟ್ಟಿದಾವೆ ಅಂತ ಹೇಳ್ತಾರೆ. ಜನವರಿಯಿಂದ ಜೂನ್ವರೆಗೆ ಖಾಲಿನೇ ಇರ್ತಾರೆ. ಎಲ್ಲ ಅಧಿಕಾರಿಗಳು ತಮ್ಮ ಪಗಾರ ತೊಗೊಂಡು ಖಾಲಿ ಕುರ್ಚಿ ಮೇಲೆ ಕೂತಿರ್ತಾರೆ. ಆ ಕೂತ ಟೈಮ್ದಾಗ ತಮಗೆ ಏನು ಬೇಕು, ಲಿಫ್ಟ್ ನಡ್ಸಕ್ಕೆ ಏನು ಬೇಕು ಅದನ್ನೆಲ್ಲ ಇವರ ಮೇಗಿನ ಅಧಿಕಾರಿಗಳಿಗೆ ಅದನ್ನು ಮನವಿಗೆ ಸಲ್ಲಿಸಿ ಅದನ್ನು ಫಂಡ್ ತೊಗೊಂಡು ರಿಪೇರಿ ಮಾಡಿ ರೆಡಿ ಇಟ್ಕೊಂಡು ರೈತರಿಗೆ ಬೇಕಾದಂಥ ಮಳೆಗಾಲ ಟೈಮ್ದಾಗ ನೀರು ಹರಿಸೋ ಉದ್ದೇಶ ಐತಿ. ಲಿಫ್ಟ್ ಮಾಡಿದ್ದು ಅದಕ್ಕೆ ಕಾರಣದಿಂದಾಗಿ ಅದು ಎಸ್ಟಿಮೇಟ್ ವೈಸ್ ಐತಿ. ಇಷ್ಟು 90 ದಿನ ನೀರು ಹರಿಸ್ಬೇಕು ಮಳೆಗಾಲ ಟೈಮ್ಗೆ. ಬೇಸಿಗೆ ಟೈಮ್ದಾಗ ಕುಡಿ ನೀರು ಕೊಡ್ಬೇಕಂತೇಳಿ ರೂಲ್ಸ್ ಐತ್ರಿ. ಆ ರೂಲ್ಸ್ ಪ್ರಕಾರ ಇವ್ರು ನಡ್ಸ್ಕೋಬೇಕ್ರಿ ಅಧಿಕಾರಿಗಳು. ಇದನ್ನು ಯಾವುದೂ ಕಾನೂನುಬದ್ಧವಾಗಿ ಅವರು ಪಾಲನೆ ಮಾಡಿಲ್ಲ. ಮತ್ತೊಂದ್ರಿ ಹೂಳು ಎತ್ತು ಕೆಲಸ ಮಾಡಿಲ್ಲ ಯಾವ ಕವಲಿ ಮೇಲೂ. ಯಾವ ಕವಲಿ ತಕ್ಕನೂ ಎಲ್ಲಿಂದ 2 ತಾಲೂಕದಾಗ, ಹುಕ್ಕೇರಿ ತಾಲೂಕು ಚಿಕ್ಕೋಡಿ ತಾಲೂಕದಾಗ ನೀರು ಹುಕ್ಕೇರಿ ತಾಲೂಕದಟ್ಟ ಹರಿತೈತ್ರಿ. ಚಿಕ್ಕೋಡಿ ತಾಲೂಕದಾಗ ನೀರು ಬರಂಗಿಲ್ಲ. ಚಿಕ್ಕೋಡಿ ತಾಲೂಕದಾಗ 18 ಹಳ್ಳಿಗೆ ಯಾವ ಒಂದು ಕವಲಿ ಮೇಲೆ ರೋಡ್ ಮಾಡಿಲ್ಲ, ಒಂದು ಗೇಟ್ ಮಾಡಿಲ್ಲ, ಗೇಟ್ ರಿಪೇರಿ ಮಾಡಿಲ್ಲ, ಹೂಳು ಎತ್ತಿಲ್ಲ, ಗಿಡಗಳು ಕಡ್ದಿಲ್ಲ. ಇದೊಂದು ಎಲ್ಲ ಕೆಲಸ ಮಾಡಾನಿಲ್ದ ನೀರು ಹೋಗಂದ್ರೆ ಹೋಗಕ್ಕೆ ಸಾಧ್ಯ ಇಲ್ಲ. ಇವ್ರು ಏನು ಮಾಡ್ತಾರೆ ರೀ, 2 ಮೋಟ್ರ್ ಹುಕ್ಕೇರಿ ತಾಲೂಕು ಸಂಬಂಧಪಟ್ಟದ ಹಳ್ಳಿಗಳಿಗೆ ಎಷ್ಟು ಪೋರ್ಸ್ ಐತಿ ಅಷ್ಟು ಮೋಟ್ರ್ ಇಲ್ಲಿ ಇಟ್ಕೊಂಡು ಕೂತ್ ಬಿಟ್ಟಿದ್ದಾರೆ ರೀ. ನಾವು ಚಿಕ್ಕೋಡಿ ತಾಲೂಕು ಸಂಬಂಧಪಟ್ಟದ 18 ಹಳ್ಳಿಗೆ ಬಂದು ಹೇಳಿದಾಗ, ಕೇಳಕ್ಕೆ ಬಂದು ಹೇಳಿದಾಗ ಮೋಟ್ರ್ ಸುಟ್ಟಿದಾವೆ ಅಂತ ಹೇಳ್ತಾರೆ ರೀ. ಅಂತ ಮೋಟ್ರ್ ಸುಟ್ಟಿದಾವೆ ಯಾಕೆ ಸುಟ್ಟಿದಾವೆ ಕೇಳಿದ್ರೆ ಬಂದು ಎಲ್ಲ ವಿಚಾರಣೆ ಮಾಡಿದಾಗ ನಮಗೆ ರಿಪೇರಿ ಇಲ್ಲ, ಫಂಡ್ ಇಲ್ಲ ಅಂತ ಹೇಳಿದ್ರು. ಅಂತ ನಾವು ರಾಮಲಿಂಗ ರೆಡ್ಡಿ ಅವ್ರ ಕಡೆ ಹೋಗಿ, ಅವರು ನಮ್ಮ ನೀರಾವರಿ ಮಿನಿಸ್ಟರ್ ಕಡೆ ಹೋಗಿ ಭೇಟಿಯಾಗಿ ಅಲ್ಲೆಲ್ಲ ಕೇಳಿದಾಗ ಅವ್ರು ಇಮಿಡಿಯೇಟ್ಲಿ ನಿಮಗೆ ಏನು ಅವಶ್ಯಕತೆ ಅದನ್ನು ರಿಪೇರಿ ಮಾಡೋಕೆ ನಾನು ದುಡ್ಡು ಕೊಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಆ ಸಂಬಂಧಪಟ್ಟದ ಕೇಳ್ಕೊಂಡು ಬಂದು ಅವರೆಲ್ಲ ಹೇಳಿದ ಪ್ರಕಾರ ಅದನ್ನ ಮನವಿ ಸಲ್ಲಿಸ್ಕೊಂಡು ಬಂದು ಇಲ್ಲಿ ತಹಸೀಲ್ದಾರ, AC, DC ಅವರಿಗೆಲ್ಲ ಮನವಿ ಕೊಟ್ಟು ನಾವು ಬಂದು ಇಲ್ಲಿ ಲಿಫ್ಟ್ಗೆ ನೋಡಿದಾಗ ಇಲ್ಲಿ 2 ಮೋಟ್ರ್ ಚಾಲು ಇದ್ದು. ಬಂದು ಇಲ್ಲಿ ಕೂತ್ ಬಳಿಕ ನಾವು ಸತ್ಯಾಗ್ರಹ ಕೊಂಡೋದು ಫೈನಲ್ ಮಾಡಿ ಎಲ್ಲರಿಗೂ ಹೇಳಿದ ಬಳಿಕ 24 ತಾಸು ಮೋಟ್ರ್ ಚಾಲು ಮಾಡಿದಾಗ ಮೋಟ್ರದಾಗ ಕಚಡ ಎಲ್ಲ ನಾವು ರೈತರ ಕೂಡಿ ತೆಗ್ದಾರೆ. ಮುಂದೆ ತೆಪ್ಪನು ಕವಲೆಯಿಂದ ಎಲ್ಲ ನಾವು ರೈತರ ಕೂಡಿ ತೆಗೆದು ಆ ಮೋಟ್ರ್ ರನ್ನಿಂಗ್ ಮಾಡಿ ಚಾಲು ಮಾಡಿರಿ, ನಮ್ಗೆ ಎಷ್ಟು ಬಂದಟ್ಟು ನೀರು ಬಿಡ್ರಿ ಅಂತೇಳಿ ಬೇಡ್ಕೊಂಡಾಗ ಮೋಟ್ರ್ ಚಾಲು ಮಾಡಿ 24 ತಾಸಿನಾಗ ಟೇಲ್ ಲ್ಯಾಂಡಿಗೆ ನೀರು ಕಳಿಸಿದಾರೆ ಒಬ್ಬರು ಆಫೀಸರ್. ಈ ಲಿಖಿತದಾಗ ಕೊಟ್ಟಿದ್ದಾರೆ ಅವರು 24 ತಾಸಾಗ ನೀರು ಹೋಗೈತೆ ಅಂತೇಳಿ. 2 ಮೋಟ್ರದಿಂದ ನೀರು ಹೋದ್ ಸರ್. 10 ವರ್ಷದಿಂದ ನಮಗೆ ನೀರು ಟೇಲ್ ಲ್ಯಾಂಡಿಗೆ ಬಂದಿಲ್ಲ. ಈಗ ಹೆಂಗೆ 2 ದಿವ್ಸನಾಗ 24 ತಾಸಿನಾಗ ನೀರು ಹೆಂಗೆ ಹೋತ್ರಿ 2 ಮೋಟ್ರದಿಂದ. ಮುಂದೆ 9 ಮೋಟ್ರ್ ಇದ್ರೆ ನಮಗೆ ಕಂಟಿನ್ಯೂ ನೀರು ಕೊಡು ವ್ಯವಸ್ಥೆ ಆಯ್ತು ರೀ. ಇದು ಎಸ್ಟಿಮೇಟ್ದಾಗ 9 ಮೋಟ್ರ್ ರನ್ನಿಂಗ್ ಆದ್ರೆ ನೀರು ಕೊಡಕ್ಕೆ ಏನೋ ಅಭ್ಯಂತರ ಇಲ್ಲ. ಕಂಟಿನ್ಯೂ ಚಾಲು ಮಾಡ್ರೆ ಎಲ್ಲ ಜನರಿಗೆ ನೀರು ಹೋಗ್ತೈತಿ. ಇವ್ರು ಏನು ಮಾಡ್ತಾರೆ, ರೈತರೊಳಗೆ ಜಗಳ ಹಚ್ತಾರೆ ಆಫೀಸರ್ಗಳು. ರೈತರಿಗೆ ಕಮ್ಮಿ ನೀರು ಇತ್ತಂದ್ರೆ ನನಗರ್ಧ, ನನಗೆ ಬೇಕು, ನಿನಗೆ ಬೇಕಂತ ಬಡದಾಡೋ ಸಮಸ್ಯೆ ಬರ್ತೈತಿ. ಅಲ್ಲಿ ಜಗಳ ಉದ್ಭವ ಆಗತೈತಿ. ಇವ್ರು ಕಂಟಿನ್ಯೂ ನೀರು 9 ಮೋಟ್ರ್ ನೀರು ಕೊಟ್ರೆ ಯಾವ ರೈತರಿಗೂ ಜಗಳ ಹತ್ತಂಗಿಲ್ಲ. ಎಸ್ಟಿಮೇಟ್ ಪ್ರಕಾರ ಎಷ್ಟು ಕೌಲಿಗೆ ಎಷ್ಟು ನೀರು ಹೋಗ್ಬೇಕು, ಎಷ್ಟು ಗೇಟಿಗೆ ನೀರು ಹರಿಬೇಕು, ಆ ಪ್ರಕಾರ ಎಸ್ಟಿಮೇಟ್ ಪ್ರಕಾರ ಎಷ್ಟು ಮೋಟ್ರಲ್ಲಿ ನೀರು ಹರಿಸ್ರೆ ಎಷ್ಟು ನೀರು ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ನೋದು ರೂಲ್ಸ್ಲೇ ಮಾಡಿದ್ದಾರೆ. ಆ ಪ್ರಕಾರ ಇವ್ರು ನಡೆಸ್ಯಾರ. ಯಾರು ರೈತರಿಗೆ ನ್ಯಾಯ ಬರಂಗಿಲ್ಲ, ಯಾವ ಕ್ಷೇತ್ರಕ್ಕೂ ನೀರು ಕಡಿಮೆ ಬರಂಗಿಲ್ಲ. ಈಗ 21 ಹಳ್ಳಿಗಳಿಗೆ ನೀರು ಹೋಗುತ್ತೆ ಅಂತ ಅಂದರೆ ಎಷ್ಟು ಹಳ್ಳಿಗಳಿಗೆ ನೀರು ಬರ್ತಾ ಇಲ್ಲ? ಟೋಟಲ್ ಸರ 21 ಹಳ್ಳಿ ಹೇಳಿದಾಗ ಇಲ್ಲಿ ಲಾಸ್ಟ್ ಟೇಲ್ ಲ್ಯಾಂಡಿಗೆ ಹೋಗೋದು ಹಂಚನಾಳದಿಂದ 14 ಹಳ್ಳಿಗೆ ನೀರು ಹೋಗ್ತಾ ಇಲ್ಲ. 21ರಲ್ಲಿ 14 ಹಳ್ಳಿ. 14 ಹಳ್ಳಿಗೆ ಒಟ್ಟ ನೀರು ಇನ್ನೂ ತನಕ ಬಂದಿಲ್ಲ. 18 ಹಳ್ಳಿ ಚಿಕ್ಕೋಡಿ ತಾಲೂಕದಾಗ ಅದ್ರಾಗ 1, 2, 3 ಹಳ್ಳಿಗೆ ಲಾಸ್ಟ್ ಟೈಮ್ ಸ್ವಲ್ಪ ಬಂದು ಹೋಗ್ತೈತಿ. ಆದ್ರೆ ಇವ್ರು ಬಿಟ್ಟದ ನೀರು ಬಂದು ಹೋಗ್ತೈತಿ, ಕಂಟಿನ್ಯೂ ನೀರು ಬರ್ತಾ ಇಲ್ಲ. 14 ಹಳ್ಳಿಗೆ ಪೂರ್ತಿ ಒಣ ಕೌಲಿ ಇನ್ನೂ ತನಕ ನಿಮಗೆ ನೋಡಕ್ಕೆ ಸಿಕ್ಕರೆ ಒಣ ಕೌಲಿ ಸಿಗ್ತಾವೆ. 3 ಗೇಟ್ ಸಿಗ್ತಾವೆ. ಅಲ್ಲಿ ಹೂಳು ತುಂಬಿದ ಕೌಲಿ ಸಿಗ್ತೈತಿ, ನಿಮಗೆ ನೋಡ್ಬೇಕಾ. ಗಿಡಗಂಟಿ ತುಂಬಿದ ಕೌಲಿ ಸಿಗ್ತೈತಿ. ಇದನ್ನು ನಾವು ಮನವರಿಕೆ ಮಾಡಿ ಸಾಹೇಬ್ಗಳಿಗೆ ಮನವಿ ಕೊಟ್ಟು ನಾವು ನಮಗೆ ಇದು ನ್ಯಾಯ ಸಿಗುತ್ತಕ ಹೋಗಂಗಿಲ್ಲ ಅಂತ ಹೇಳಿದಕ್ಕೆ ನಾವು ಮಾಡ್ತೇವೆ. 35 ದಿವ್ಸನಾಗ ಮೋಟ್ರ್ ಕುಣಿಸ್ತೇವೆ ಅಂತೇಳಿ ನಮಗೆ ಇಲ್ಲಿ ಹೇಳಿದರು. ನಾವು ಹಿಂದೆ ತಕೋರಿ, ಹೋರಾಟ ಹಿಂದೆ ತಕೋರಿ, 35 ದಿವ್ಸನಾಗ ನೀರು ಮೋಟ್ರ್ ಕುಣಿಸಿ 2 ರಿಪೇರಿ ಮಾಡಿ ನೀರು ಉಗಿಸ್ತೇವೆ ಅಂತ ಹೇಳಿದರು. ನಾವು ಹಿಂದೆ ತಕ್ಕೋಲಿಲ್ಲ. ನೀರು ಉಗಿಸ್ರಿ, ನಾವು ಹೋಗ್ತೇವೆ ಅಂತೇಳಿ ಇಲ್ಲೇ ಕೂತಿದ್ವಿ. ಇಲ್ಲೇ ಕೂತು ಈಗ 35 ಬಿಟ್ಟು 24 ದಿವಸ ಮುಗಿತೀಗ. ಇನ್ನೂ ಯಾವ ಮೋಟ್ರೂ ಬಂದಿಲ್ಲ, ಇನ್ನೂ ಯಾವ ವಿಧಾನೂ ಬಂದಿಲ್ಲ, ರಿಪೇರಿನೂ ಆಗಿಲ್ಲ. ಈಗ ರಾಮಲಿಂಗ ರೆಡ್ಡಿ ಅವರು ಕೊಟ್ಟದ್ದು ನಮ್ಮ ಟೋಟಲ್ ಇಲ್ಲಿ ಅಧಿಕಾರಿಗಳು ಎಲ್ಲ ಪಾಸ್ ಮಾಡಿ 1,45,00,000 ಮಂಜೂರು ಮಾಡಿದ್ದಾರೆ. ಅದಕ್ಕೆ ನಾವು ಬಂದು ಕೂತು ದಿವಸ ಹೇಳಿದೆವು ಇಮಿಡಿಯೇಟಾಗಿ ಎಸ್ಟಿಮೇಟ್ ಮಾಡಿ ಅದಕ್ಕೆ ಕೊಡ್ರಿ ಅಂತೇಳಿ. ರಾಮಲಿಂಗ ರೆಡ್ಡಿ ಅವರು ಡೈರೆಕ್ಟ್ ಸಂಬಂಧಪಟ್ಟ ಅಧಿಕಾರಿ ಫೋನ್ಯಾಗ ಮಾತಾಡಿ ಹೇಳಿದ್ದಾರೆ RC ಅವರಿಗೆ. ಅದೆಲ್ಲ ಆದ ಬಳಿಕ CE ಅವರಿಗೆ ಅದಾದ ಬಳಿಕ ಇಲ್ಲಿವರೆಗೆ ಇನ್ನೂ ತನಕ ಕೇಳಿದ್ರೆ ಅದು ಎಸ್ಟಿಮೇಟ್ ರೆಡಿ ಆಗಿಲ್ಲ ಅಂತ ಹೇಳ್ತಾರೆ ಅಧಿಕಾರಿಗಳು. ಮುಂದೆ ಇಲ್ಲಿವರೆಗೆ ಈಗ 24 ದಿವಸ ನಾವು ಕೇಳಿದ್ರು ಇಲ್ಲಿ ಯಾವ ಮೋಟ್ರು ರಿಪೇರಿ ಆಗಿಲ್ಲ. ಈಗ ಎಲ್ಲಿ ಹೋದ ಕೇಳಿದ್ರೆ ಇನ್ನೂ ತನಕ ನಾವು ಹೋರಾಟ ಇಲ್ಲೇ ಇದ್ರೆ ಯಾರೂ ತಪ್ಪು ಗೈಡೆನ್ಸ್ ಕೊಡೋದ ರೈತರಿಗೆ. ಯಾವ ಅಧಿಕಾರಿನೂ ನಿಯತ್ತಾಗಿ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ಯಾಕೆ ಮೋಟ್ರುಗಳು ಯಾಕೆ ರಿಪೇರಿ ಆಗ್ತಾ ಇಲ್ಲ?
ಅದು ಇವರು ತಮಗೆ ಎಲ್ಲಿ ಬಳಸ್ಕೊಂಡಾರೋ ಏನು ಎಲ್ಲಿ ಕೊಟ್ಟಾರೋ ಮಾರಿದಾರೋ ಯಾರಿಗೂ ಗೊತ್ತಿಲ್ಲ. ಆ ಸಂಬಂಧಪಟ್ಟದ ಮೋಟ್ರ್ ಎಲ್ಲಿದಾವ ಅಂತ ಕೇಳಿದ್ರೆ ಯಾರೂ ನಿರ್ದಿಷ್ಟವಾಗಿ ಉತ್ತರ ಕೊಡ್ತಾ ಇಲ್ಲ. ನಾವೇನು ಹೇಳಿದ್ದೀವಿ, ಡಿ ಸಿ ಅವ್ರಿಗೆ ಇವ್ರದ್ದೆಲ್ಲ ಆಕಾರ ನೋಡ್ಕೊಂಡು ಇವರೆಲ್ಲ ಮಾತುಕತೆ ನೋಡ್ಕೊಂಡು ನಾವು ಡಿ ಸಿ ಅವ್ರಿಗೆ ಇಲ್ಲಿ ಬಂದ್ರೆ ಡಿ ಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಈ ಲಿಫ್ಟು. ರೈತರು ಎಲ್ಲರೂ ಜವಾಬ್ದಾರಿ ಡಿ ಸಿ ಅವ್ರು ತಗೋತಾರೆ ಅನ್ನೋದು ಭರವಸೆದಿಂದ ಡಿ ಸಿ ಅವ್ರಿಗೆ ನಾವು ಮನವರಿಕೆ ಮಾಡೋಕೆ ಹೋದ್ರೆ ಡಿ ಸಿ ಅವ್ರಿಗೆ ಇವ್ರು ತಪ್ಪು ಗೈಡೆನ್ಸ್ ಕೊಡೋದಾರ. ನಾವೆಲ್ಲ ಚಲೋ ನಡೆಸಿದವ್ರು ಲಿಫ್ಟ, ನಾವೆಲ್ಲ ಚಲೋ ನಡ್ಸೋಕ್ಕಾಗಿ ನೀವೇನು ಬರೋದು ಅವಶ್ಯ ಇಲ್ಲ. ತಹಶೀಲ್ದಾರ ಎ ಸಿ ಅವ್ರಿಗೆ ಎಲ್ಲರೂ ಮಾತಾಡಿದ್ದಾರೆ, ನನ್ನ ಕಡೆ ರೆಕಾರ್ಡಿಂಗು ಐತ್ರಿ, ಎಲ್ಲರೂ ಮಾತಾಡಿದ್ದಾರೆ, ಎಲ್ಲ ತಪ್ಪು ಗೈಡೆನ್ಸ್ದಾಗ ಮಾತಾಡಿದ್ದಾರೆ. ಆ ಪ್ರಕಾರ ಡಿ ಸಿ ಅವ್ರಿಗೆ ಹೋಗಿ ಭೇಟಿಯಾಗಿದ್ದೇವೆ ನಾನು ಒಂದು ದಿವ್ಸ ಡೇಟ್ ತೊಗೋತೇನೆ, ಸಂಬಂಧಪಟ್ಟ ಎ ಸಿ ತಹಶೀಲ್ದಾರ್ ಜೋಡಿ ಮಾತಾಡಿ ಒಂದು ದಿವ್ಸ ಡೇಟ್ ತೊಗೋತೇನೆ ಅಂದಿದ್ರು. ಅವ್ರಿಗೆ ಇವ್ರು ತಪ್ಪು ಗೈಡೆನ್ಸ್ ಕೊಡೋದ್ರಿಂದ ಅವ್ರು ಬಂದಿಲ್ಲ ಇನ್ನೂವರೆಗೆ. ಈ ಸಂಬಂಧಪಟ್ಟ ತಹಶೀಲ್ದಾರ ಎ ಸಿ ಡಿ ಸಿ ಇವರು AA ಎಜುಕೇಟೆಡ್ ಇಂಜಿನಿಯರು ಸಿ ಇವರೆಲ್ಲ ಗೈಡೆನ್ಸ್ ಅವ್ರು ತಪ್ಪು ಕೊಡೋದ್ರಿಂದ ಅವ್ರು ಬಂದಿಲ್ಲ. ಈಗಾದ್ರೂ ಅವ್ರು ನಮ್ಮ ಈಗೇನು ನಾವು ಸತ್ಯಾಗ್ರಹ ಮಾಡೋದೇವಲ್ಲ ಇದು ಅವ್ರಿಗೆ ಗಮನಕ್ಕೆ ನೀವು ತಂದ್ರೆ ಅವ್ರು ನಾವು ಬಂದ್ರೆ ಅವ್ರಿಗೆ ನಾವು ಏನು ತಿಳಿಸೋದು ಮನದ ಮಾತಂದ್ರೆ ಈ ಲಿಫ್ಟು ಸರಿಯಾಗಿ ಡಿ ಸಿ ಅಂಡರ್ದಾಗ ಅವ್ರನ್ನ ನಡೆಸ್ಕೊಂಡು ನಾವು ನಡೆಸ್ತೇವೆ ಅನ್ನೋದು ಭರವಸೆ ನಮಗೆ ಕೊಟ್ರೆ ನಾವು ಹೋರಾಟ ಹಿಂದೆ ತಗೋತೀವಿ. ಇಲ್ಲಂದ್ರೆ ನಾವು ಹೋರಾಟ ಹಿಂದೆ ತಗೊಳಂಗಿಲ್ಲ. ಇಲ್ಲಿ ನಾವು ಜೋ ಆದ್ರೂ ಪರವಾಗಿಲ್ಲ, ನಾವು ಹೋರಾಟ ಹಿಂದೆ ತಗೊಳಂಗಿಲ್ಲ. ಮತ್ತೊಂದು ಈ ಡಿ ಸಿ ಅವರು ಇಲ್ಲಿ ಬಂದ್ರೆ ಇವ್ರದ್ದೆಲ್ಲ ಹೊರಗೆ ಬರ್ತೈತಿ. ಡೋನ್ ನಂಬರ್ ಮಾಡಿದ ಅವ್ಯವಹಾರಗಳು ಹೊರಗೆ ಬರ್ತೈತಿ. ಇವ್ರದ್ದೆಲ್ಲ ಫೈಲ್ ಟು ಫೈಲ್ ಚೆಕ್ ಮಾಡಿದ್ರೆ ಎಲ್ಲ ಹೊರಗೆ ಬರ್ತೈತಿ ಅನ್ನೋ ದೃಷ್ಟಿಯಿಂದ ಡಿ ಸಿ ಅವ್ರಿಗೆ ಇಲ್ಲಿ ಬರ್ಗೂಡಾಗ್ತಾ ಇರಲ್ಲ. ಈ ಅಧಿಕಾರಿಗಳು ಇವ್ರ ಬ್ರಹ್ಮಾಂಡ ಹೊರಗೆ ಬರ್ತೈತಿ ಅಂತೇಳಿ ಅದನ್ನು ಮುಚ್ಚಿಡ್ತಾ ಇದ್ದಾರೆ. ಯಾವ್ಯಾವ ಇಲಾಖೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಡ್ತಾರೆ? ಇದಕ್ಕೂ ನೀರಾವರಿ ಡಿಪಾರ್ಟ್ಮೆಂಟು ಈ ಎಇ ಬರ್ತಾರ, JE ಬರ್ತಾರ, EE ಬರ್ತಾರ, CE ಬರ್ತಾರ, RC ಬರ್ತಾರ, MD ಬರ್ತಾರ, ಲಾಸ್ಟ್ MD. ಅದು ಬಿಟ್ಟರೆ ಡಿ ಸಿ ಅವರು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಈ ಭಾಗದ ರೈತರ ಹೋರಾಟದ ಒಂದು ಧ್ವನಿ ಮತ್ತು ಸಮಸ್ಯೆ. ಇಷ್ಟೆಲ್ಲ ಸಮಸ್ಯೆ 74 ವರ್ಷದ ವೃದ್ಧನಿಂದ ಹಿಡ್ಕೊಂಡು ಸಾಕಷ್ಟು ಜನ ರೈತರು ಪ್ರತಿನಿತ್ಯ ಮಾಡುವಂಥ ಕೆಲಸವನ್ನು ಬಿಟ್ಕೊಂಡು ಇಲ್ಲಿ ಅಹೋರಾತ್ರಿ ಧರಣಿ ಕೂತಿದ್ದಾರೆ ಅಂತ ಅಂದರೆ ಇಷ್ಟು ಗಂಭೀರವಾದಂಥ ಸಮಸ್ಯೆಗಳಿದ್ದಾವೆ. ಸಂಬಂಧಪಟ್ಟಂಥ ಅಧಿಕಾರಿಗಳು 24ನೇ ದಿನ ಹೋರಾಟ ಜೊತೆಗೆ 3 ದಿನ ಆಯಿತು ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಆರೋಗ್ಯ ಇಲಾಖೆಯವರು ಬಂದು ಚೆಕಪ್ ಮಾಡ್ಕೊಂಡು ಹೋಗ್ತಾರೆ ಹೊರತು AC ಬರ್ತಾ ಇಲ್ಲ, ಬೇರೆ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆಯ ಅಧಿಕಾರಿಗಳು ಬರ್ತಾ ಇಲ್ಲ. DC ಅವ್ರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ರೋಷನ್ ಅವ್ರ ಬಗ್ಗೆ ಸಾಕಷ್ಟು ಸಹಾಯ ಮಾಡ್ತಾರೆ, ಸಾಕಷ್ಟು ಜನಪರವಾಗಿ ಇದ್ದಾರೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೀವಿ. ಬಟ್ ಇಲ್ಲಿ ರೈತರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು, DC ಅವರಾದಂಥವ್ರು ನಿಮಗೂ ಕನಿಕರ ಬರ್ತಾ ಇಲ್ಲ ಅಂತ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಇನ್ನು ಬೇರೆ ಅಧಿಕಾರಿಗಳಿದಾರಲ್ಲ, ದಪ್ಪ ಚರ್ಮದ ಅಧಿಕಾರಿಗಳು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಅಂತೂ ಇಲ್ಲ. ಸೊ ಆ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಜೊತೆಗೆ ರೈತರಿಗೆ ಅವಮಾನ ಮಾಡಿ ಹೋಗಿದ್ದಾರೆ ಇಲ್ಲಿಂದ. ಸೊ ಹಾಗಾಗಿ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಿಮ್ಮ ಮೇಲೂ ಕೂಡ ರೈತರ ಆರೋಪವನ್ನು ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಉಪವಾಸ ಕೂತಿರುವಂಥ ವಯಸ್ಸಾದಂಥ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಏನಾದರೂ ಆದರೂ ಕೂಡ ಇದು ನಿಮ್ಮ ತಲೆದಂಡಕ್ಕೆ ಕಾರಣ ಆಗುತ್ತೆ. ಸೊ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ಅಧಿಕಾರಿಗಳೇ. ಇಲ್ಲಿ ಕೇಳ್ತಾ ಇರೋದು ಕೇವಲ ನೀರು, ಎಲ್ಲೋ ಹರಿದು ಹೋಗ್ತಾ ಇರುವಂಥ ನೀರನ್ನು ನಮಗೆ ಕುಡಿಯೋದಕ್ಕೆ ಕೊಡ್ರಪ್ಪ, ನಮ್ಮ ಕೃಷಿಗೆ ನೀರು ಬಿಡ್ರಪ್ಪ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ, ಮತ್ತಿನ್ನೇನೂ ಕೇಳ್ತಾ ಇಲ್ಲ. ಸೊ ಆದಷ್ಟು ಬೇಗ ಈ ದಪ್ಪ ಚರ್ಮದ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಸ್ವಲ್ಪ ಈ ಕಡೆ ಬನ್ನಿ, ರೈತರ ಸಮಸ್ಯೆಯನ್ನು ಆಲಿಸಿ ಸಾಕು. ಅವ್ರ ಕಣ್ಣಿಗೆ ದೇವರಾಗಿ ಹೋಗ್ತೀರಾ ನೀವು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.